ಇನ್ನು ಹಾಸನದಲ್ಲೂ ಕೂಡ ಪುಡಿ ರೌಡಿಗಳ ಪುಂಡಾಟ ಮುಂದುವರೆದಿದೆ. ಬಾರ್ಗೆ ನುಗ್ಗಿ ಹಿಗ್ಗ ಮುಗ್ಗ ಥಳಿಸಿದ್ದಾರೆ ಪುಡಿ ರೌಡಿಗಳು. ಬಾರ್ ಕೌಂಟರ್ಗೆ ನುಗ್ತಾರೆ, ಬಾಟಲ್ ಅನ್ನ ಹೊಡಿತಾರೆ, ಅಲ್ಲಿದ್ದವರಿಗೆಲ್ಲ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ ಪುಡಿ ರೌಡಿಗಳು. ಕುವೆಂಪು ನಗರದಲ್ಲಿ ನಡೆದಿರುವಂತಹ ಘಟನೆ, ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಹಾಸನದ ಪುಡಿ ರೌಡಿಗಳು ಮತ್ತೆ ಹೆಡೆ ಎತ್ತೋದಕ್ಕೆ ಆರಂಭ ಮಾಡಿದ್ದಾರೆ. ಬಾರ್ ಒಂದಕ್ಕೆ ನುಗ್ಗಿ ಬಾರಲ್ಲಿ ಕೈಗೆ ಸಿಕ್ಕಿದ ಬಾಟಲ್ಗಳನ್ನು ಒಡೆದು ಧ್ವಂಸ ಮಾಡಿ ಕ್ಯಾಶಿಯರ್ಗೆ, ಅಲ್ಲಿದ್ದವರಿಗೆಲ್ಲರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕುವೆಂಪು ನಗರದ JK ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ಗಲಾಟೆ ಸಂಭವಿಸಿರೋದು. ಅರ್ಜುನ್ ಮತ್ತು ಯುವಕರ ಮಧ್ಯೆ ಯಾವುದೊಂದು ಸಣ್ಣ ವಿಚಾರ ಗಲಾಟೆ ಆರಂಭ ಆಗುತ್ತೆ. ಅರ್ಜುನ್ಗೆ ಹಿಗ್ಗಾಮುಗ್ಗ ಥಳಿಸ್ತಾರೆ ಚಿಕ್ಕೋನೇನಹಳ್ಳಿ ಯುವಕರು. ಬಾರ್ ಕ್ಯಾಶಿಯರ್ ಕೀರ್ತಿ ಅರ್ಜುನ್ ಮೇಲೆ ಹಲ್ಲೆ ಮಾಡೋದಕ್ಕಂತ ಬರ್ತಾರೆ. ಸದ್ಯ ಪ್ರೇಮ್ ಕುಮಾರ್ ಸೇರಿ 5ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಡಾವಣೆ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ದೃಶ್ಯ ಯಾರೋ ಒಬ್ರು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬಂದು ಇಲ್ಲಿ ತಂದು ಹೊಡೆದಾಕಿ ಆಮೇಲೆ ಇಲ್ಲೆಲ್ಲ ಹೊಡೆದಾಕಿ ಜಗಳ ಆಯ್ತು. ಎಷ್ಟು ಜನ ಇದ್ರು? ಅವರು ಒಂದು 10-15 ಜನ ಇದ್ರು. ಇಲ್ಲಿ ಒಳಗೆ ಏನಕ್ಕೆ ಬಂದ್ರು? ಅಲ್ಲಿ ಜಗಳ ಆಡ್ಕೊಂಡು ಬಂದು ಒಂದೇ ಸಲ ಇಲ್ಲಿ 4-5 ಜನ ಬಂದು ಇಲ್ಲಿ ಹತ್ತಿ ಹೊಡೆದಾಡ್ಕೊಂಡು ಇಲ್ಲೆಲ್ಲ ಹೊಡೆದಾಕಿ. ನಿಮಗೇನಾರು ಹೊಡೆದ್ರ? ನನಗೆ ಹೊಡೆಯಿಲ್ಲ, ಅಲ್ಲಿ ಬಂದು. ಸಚಿನ್ ಶೆಟ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಏನ್ ಘಟನೆ ಇದು? ಬಾರ್ಗೆ ನುಗ್ಗಿ ಥಳಿಸೋದಕ್ಕೆ ಏನ್ ಕಾರಣ ಆಗಿರೋದು? ಪ್ರಣೋತ್, ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಎಲ್ಲ ಒಂದ್ ಕಡೆ ಪೊಲೀಸರ ಭಯ ಇಲ್ಲದ ರೀತಿಯಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರಿತಾ ಇರ್ತಕ್ಕಂಥದ್ದು. ಮತ್ತೊಂದು ಘಟನೆ ಏನಂತಂದ್ರೆ, ಏನು ಚಿಕ್ಕೋನೇನಹಳ್ಳಿಯ ಅರ್ಜುನ್, ಗವೇನಹಳ್ಳಿ ಅರ್ಜುನ್ ಮತ್ತು ಚಿಕ್ಕೋನೇನಹಳ್ಳಿಯ ಯುವಕರ ನಡುವೆ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು, ಗವೇನಹಳ್ಳಿ ಯುವಕರು ಬಾರ್ ಬಳಿ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅರ್ಜುನ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವ್ರನ್ನ ನೋಡಿದ ಸಂದರ್ಭದಲ್ಲಿ ಯುವಕರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿದ್ದಂತ ಬಾರ್ ಕ್ಯಾಶಿಯರ್ ಮೇಲೂ ಕೂಡ ಮನಸು ಇಚ್ಛೆ ಹಲ್ಲೆ ಮಾಡ್ತಾರೆ. ಅಲ್ಲಿದ್ದಂತ ವಸ್ತುಗಳನ್ನೆಲ್ಲವೂ ಕೂಡ ಪುಡಿ ಮಾಡಿ ಹೋಗ್ತಾರೆ. ಅದಾದ ಬಳಿಕ ಸ್ಥಳಕ್ಕೆ ಪೊಲೀಸರು ಕೂಡ ಬರ್ತಾರೆ. ಆದ್ರೆ ಇಷ್ಟೊಂದು ರೀತಿಯ ಪ್ರಕರಣಗಳು ನಡೆದ್ರೂ ಕೂಡ ಎಲ್ಲ ಒಂದ್ ಕಡೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ತಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ. ಯಾಕೆಂತಂದ್ರೆ ಈಗಾಗಲೇ ಕಳೆದ 15 ದಿನಗಳಲ್ಲಿ ಇಂಥ ಪ್ರಕರಣಗಳು ಇದು 4ನೇ ಪ್ರಕರಣ. ಅಂದ್ರೆ ಏನು, ಸಾರ್ವಜನಿಕ ಸ್ಥಳಗಳಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆತಿರತಕ್ಕಂಥದ್ದು. ಆದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳದೆ ಹಿನ್ನೆಲೆ ಈ ರೀತಿ ಪ್ರಕರಣಗಳಾಗ್ತಿದೆ. ಹೀಗಾಗಿ ಇಂಥವರ ಪುಂಡರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಚಿಕ್ಕೋನೇನಹಳ್ಳಿಯ ಪ್ರೇಮ್ ಕುಮಾರ್ ಸೇರಿ 5ರನ್ನ ಬಡಾವಣೆ ಪೊಲೀಸರು ವಶಪಡಿಸಿಕೊಂಡು ಹೆಚ್ಚಿನ ವಿಚಾರಣೆ ನಡೆಸ್ತಾರೆ. ಅಂದ್ರೆ ಯಾವ ಕಾರಣಕ್ಕೆ ಹಿಂದೆ ಏನಾದ್ರೂ ಗಲಾಟೆ ಆಗಿತ್ತಾ ಅಥವಾ ಯಾವ ಕಾರಣಕ್ಕೋಸ್ಕರ ಈ ರೀತಿ ಗಲಾಟೆ ಆಯ್ತು ಅನ್ನೋ ವಿಚಾರವಾಗಿ ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಣೋದ್, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ. ಎಲ್ಲ ಬೆಟ್ ಮಾಡಿ